ದೇವಾಲಯಗಳಿಗಿಂತ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಣ ಸಂಸ್ಥೆಗಳು ಶ್ರೇಷ್ಠವಾಗಿವೆ. ಯಾವ ದೇಶದಲ್ಲಿ ದೇವಾಲಯಗಳಿಗಿಂತ ಶಾಲೆಗಳ ಗಂಟೆ ಹೆಚ್ಚು ಬಾರಿಸುತ್ತದೆಯೋ ಅಲ್ಲಿ ಶಿಕ್ಷಣ ಶ್ರೀಮಂತವಾಗಿರುತ್ತದೆ ಎಂದು ವಿದ್ಯಾವನ ಕಾಲೇಜಿನ ಪ್ರಾಂಶುಪಾಲ ಜಿ ಭೈರರೆಡ್ಡಿ ತಿಳಿಸಿದರು. ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸೌಖ್ಯಗಸ್ತೆಯಲ್ಲಿರುವ ವಿದ್ಯಾವನ ಕಾಲೇಜಿನ 9ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಪೋಷಕರು ಲಕ್ಷ ಹಣ ವ್ಯಯ ಮಾಡಿ ಕಾಲೇಜಿಗೆ ದಾಖಲಿಸಿದರೆ ಸಾಲದು. ಮಕ್ಕಳು ವಿದ್ಯಾಭ್ಯಾಸ ಕಡೆ ಎಷ್ಟು ಗಮನ ಹರಿಸುತ್ತಿದ್ದಾರೆ ಎಂದು ವಿಚಾರಣೆ ಮಾಡಬೇಕು. ನಾವು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಬೋಧಿಸಿದರೂ ಸಹ ಮಕ್ಕಳ ಕಲಿಕೆ ಬಗ್ಗೆ ಆಗಾಗ ವಿಚಾರಣೆ ಮಾಡಬೇಕು. ಹಾಗೂ ಮಕ್ಕಳಿಗೆ ದುಬಾರಿ ಬೆಲೆ ಬೈಕು, ಮೊಬೈಲ್ ಕೊಡಿಸಿ ಮಕ್ಕಳನ್ನು ಹಾಳು ಮಾಡಬೇಡಿ. ಈಗ ಶೋಕಿ ಜೀವನ ಹೆಚ್ಚಾಗಿ ವಿದ್ಯಾರ್ಥಿಗಳು ಕೆಟ್ಟ ಚಟ ಹಿಡಿಯುತ್ತಿದ್ದಾರೆ ಎಂದು ಕಿವಿಮಾತು ಹೇಳಿದರು. ನಾವು ನಮ್ಮ ಕಾಲೇಜಿನ 9ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ನಾವು ಪೇರೆಂಟ್ಸ್ಗೆ ಬರೀ ಶಿಕ್ಷಣದ ಹಿಂದೆ, ಶಿಕ್ಷಣ ಅಂತಂದರೆ ರ್ಯಾಂಕ್ಗಳಿಂದ ಹೋಗಬೇಡಿ. ಯಾಕೆಂದರೆ ಇವಾಗ ವಿದ್ಯಾಸಂಸ್ಥೆಗಳೇನಾಗೋಗಿದೆ, ರ್ಯಾಂಕು ಯಾವುದೋ ಒಂದು 4 ಜನ ಸ್ಟೂಡೆಂಟ್ಸ್ IIT ರ್ಯಾಂಕು, MBBS ರ್ಯಾಂಕು, ಸೀಟ್ಗೆ ರ್ಯಾಂಕ್ ಸಿಕ್ಕಿದ್ರೆ ಅದನ್ನು ತೋರಿಸ್ಕೊಂಡು ಫಲಿತಾಂಶ ತೋರಿಸ್ಕೊಂಡು ಅಡ್ಮಿಷನ್ ಕೇಳ್ತಾ ಇದ್ದಾರೆ ವಿನಃ ಮಾನವೀಯತೆ ಮೌಲ್ಯಗಳನ್ನು ತಿಳಿಸೋ ವಿದ್ಯಾಸಂಸ್ಥೆಗಳ ತುಂಬ ಕೊರತೆ ಇದೆ. ಅದನ್ನು ಈ ಒಂದು ಸಮಯದಲ್ಲಿ ಎಲ್ಲ ಪೇರೆಂಟ್ಸು ಕೂಡ ಭಾಗವಹಿಸಿರುವಂಥ ಸಮಯದಲ್ಲಿ ಅವರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದೀನಿ. ಎಲ್ಲ ಒಳ್ಳೆ ಪೇರೆಂಟ್ಸ್ ಇದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ಉಪನಿರ್ದೇಶಕರು ನಮಗೆ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟು ಒಳ್ಳೆಯ ಫಲಿತಾಂಶವನ್ನು ನೀಡುವ ಇದಕ್ಕೆ ಹೇಳಿದ್ದಾರೆ. ಅದರ ಪ್ರಕಾರ ನಾವೆಲ್ಲ ನಡ್ಕೊಳ್ತೀವಿ. ಒಳ್ಳೆಯ ಫಲಿತಾಂಶಕ್ಕಾಗಿ ನಾವು ಪೂರ್ತಿ ಶ್ರಮ ವಹಿಸ್ತಾ ಇದ್ದೀವಿ. ಆ ಒಂದು ಭರವಸೆಯನ್ನು ನಾನು ಈ ಸಮಯದಲ್ಲಿ ನಮ್ಮ ಜಿಲ್ಲಾ ಉಪನಿರ್ದೇಶಕರಿಗೆ ತಿಳಿಸ್ತಾ ಇದ್ದೀನಿ ಅಂತ. ನಾವು ಪ್ರತಿಯೊಬ್ಬರಿಗೂ ನಾನು ಭಾಷಣದಲ್ಲಿ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಶಿಕ್ಷಣದ ಜೊತೆ ಮಾನವ ಮೌಲ್ಯಗಳು, ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿ ಸಂಸಾರದ ಅಂದರೆ ಏನು ಅನ್ನುವಂಥ ಮೌಲ್ಯಗಳನ್ನು ಕೂಡ ತಿಳಿಸ್ತಾ ಇರ್ತೀವಿ. ಸೊ ಆ ಒಂದು ದೃಷ್ಟಿಯಿಂದ ಎಲ್ಲ ಪೇರೆಂಟ್ಸು ಕೂಡ ತುಂಬ ಖುಷಿಯಿಂದ ನಮ್ಮ ಸಂಸ್ಥೆಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅರೌಂಡ್ 400 ಸ್ಟೂಡೆಂಟ್ಸ್ ಇದ್ದಾರೆ ಸದ್ಯಕ್ಕೆ. ಬಳಿಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ್ ಕುಮಾರ್ ಮಾತನಾಡಿ 2024-25ನೇ ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಜ್ಯದಲ್ಲಿ 8ನೇ ಸ್ಥಾನ ಪಡೆದಿತ್ತು. ಈ ಬಾರಿ ಹೆಚ್ಚಿನ ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡು ಕಾರ್ಯಪ್ರವೃತ್ತವಾಗಿದೆ. 2026ರಲ್ಲಿ 4ನೇ ಸ್ಥಾನ ಪಡೆದುಕೊಳ್ಳಲು ಶ್ರಮ ಪಡುತ್ತಿದ್ದೇವೆ ಎಂದರು. ಈ ವರ್ಷ ನಮ್ಮ 25-26 ಸಾಲಿನಲ್ಲಿ ನಾನು ಈ ಒಂದು ಕಾರ್ಯಕ್ರಮ ಬಂದಿದ್ದೆ. ಮೊಟ್ಟ ಮೊದಲು ಈ ಕಾರ್ಯಕ್ರಮ ಆ್ಯಕ್ಚುಲಿ ನಾನು ಸಂಜೆ ಬರ್ತಿರಲಿಲ್ಲ, ಯಾವಾಗಲೂ ಇದೇ ಮೊಟ್ಟ ಮೊದಲು ಅನಿಸುತ್ತೆ. ಸೊ ಬೈರೆಡ್ಡರು ನನಗೆ ಭಾಳ ಆತ್ಮೀಯರು. ಯಾಕೆಂದರೆ ಹೊಸಕೋಟೆ ಬಂದಲ್ಲೆಲ್ಲ ಬನ್ನಿ ಸರ್ ನಮ್ಮ ಕಾಲೇಜಿನ ಪ್ರೋಗ್ರಾಮಿಗೆ ಅಂತ ಹೇಳ್ತಾಯಿದ್ರು. ನಾನು ಅವಕಾಶಗಳು ಸಿಕ್ಕಿರಲಿಲ್ಲ. ಸೊ ಇದೇ ಮೊಟ್ಟ ಮೊದಲಾಗಿ ಅವರು ಈ ಒಂದು ವಾರ್ಷಿಕೋತ್ಸವಕ್ಕೆ ನಾನು ಬಂದಿದ್ದೀನಿ. ಬಹುಶಃ ನಾನು ಈ ಒಂದು ಕಾಲೇಜಿಗೆ ಅವರು ಕೂಡ ಕೇಳಿಕೊಂಡ್ರು, ಚೆನ್ನಾಗಿ ಒಂದು ಡೆವಲಪ್ ಆಗ್ತಾಯಿದೆ ಕಾಲೇಜು, ವಿದ್ಯಾವನ ಕಾಲೇಜು ಎಲ್ಲ ರೀತಿಯಲ್ಲೂ ಕೂಡ. ಸೊ ಅವರು ಒಂದು 5 ವರ್ಷ ಕೂಡ ಆಗೋಗಿದೆ. ಸೈನ್ಸ್ ತೆಗೆದು ಬಹುಶಃ ಒಂದು 5 ವರ್ಷ ಆಗಿದೆ. ಸೊ ಈಗಲೇ ಪ್ರಪ್ರಥಮವಾಗಿ ಅವರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ನು ಕೂಡ ಕೊಟ್ಟರು. ಮತ್ತು ನನ್ನ ಉದ್ದೇಶ ಏನಪ್ಪ ಅಂದರೆ ಈ ಒಂದು ಜಿಲ್ಲೆಯ PU ವಿಭಾಗದಲ್ಲಿ ಒಳ್ಳೆಯ ಸ್ಥಾನವನ್ನು ಬರೆಸೋಕ್ಕೆ ನಾವೆಲ್ಲ ರೀತಿಯ ಕ್ರಮಗಳು ಕೈಗೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಕಳೆದ ವರ್ಷ ಇದ್ದಂಥ 8ನೇ ಸ್ಥಾನಕ್ಕಿನ್ನೂ ಕೂಡ ಮುಂಚೂಣಿ ತೆಗಿಬೇಕಾದ್ರೆ ನಾನು ಎಲ್ಲ ಕಡೆಯೂ ಕೂಡ ಓಡಾಡ್ತಾ ಇದ್ದೀನಿ. ಬರೀ 12 ಕಾಲೇಜ್ ಫಲಿತಾಂಶ ಚೆನ್ನಾಗಿದೆ, 92% ಇದೆ ಕಳೆದ ಬಾರಿ. ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ ಸ್ವಲ್ಪ ಫಲಿತಾಂಶಗಳು ಇರಲಿಲ್ಲ, ಕುಸಿತೋಗಿತ್ತು. ಗೌರ್ಮೆಂಟಲ್ಲೂ ಕೂಡ ಇರಲಿಲ್ಲ. ಈಗ ನಾವು ಎಲ್ಲ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. CET ಕ್ಲಾಸಸ್ಗಳು ನಡೀತಾ ಇದೆ. ಖಾನ್ ಅಕಾಡೆಮಿ ಮುಂದೆ ಬಂದಿದೆ. ಅದರಲ್ಲೂ ಕೂಡ ಮಕ್ಕಳಿಗೆ ಎಲ್ಲ ನೋಟ್ಸ್ಗಳು ಕೊಡ್ತಾಯಿದೆ ಸರ್ಕಾರಿ ಕಾಲೇಜುಗಳಿಗೆ. ಸೊ ಈ ವರ್ಷ ನಾನು ಅಟೆಂಡೆನ್ಸ್ ಸಂಬಂಧಪಟ್ಟಾಗಿರ್ಬೋದು ಮತ್ತು ಎಲ್ಲ ರೀತಿಯ ಒಂದು ಓಡಾಟವನ್ನು ಮಾಡಿ ಈ ಒಂದು ಜಿಲ್ಲೆಯನ್ನು ಉತ್ತಮ ಸ್ಥಾನಕ್ಕೆ ಇನ್ನೂ ಕೂಡ ಒಂದು 4th ಪ್ಲೇಸ್ ತರೋಕ್ಕೆ ನಾವು ಎಲ್ಲ ಪರಿಶ್ರಮ ಹಾಕ್ತಾಯಿದ್ದೀವಿ. ಮತ್ತು ಉಪನ್ಯಾಸರು ಕೂಡ ವಾರಕ್ಕೊಮ್ಮೆ ಒಂದು ವಾಟ್ಸಪ್ ಕಾಲು ಅಥವಾ ಸಭೆಗಳನ್ನು ಮಾಡಿ ಸರ್ವ ಪ್ರಯತ್ನವನ್ನು ಕೂಡ ಮಾಡ್ತಿದ್ವಿ. ಮತ್ತು ಈ ತಿಂಗಳಲ್ಲಿ ನಿಮಗಾಗಲೇ ಗೊತ್ತಿದೆ, ಕ್ರೀಡೆಗಳಾಯಿತು, ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟ ಕ್ರೀಡೆಗಳಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮುಗೀತು. ನಮ್ಮ ಕಾಲೇಜಿನ ನಮ್ಮ ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲೂ ಕೂಡ ಪ್ರೈಜ್ಗಳನ್ನು ಪಡ್ಕೊಂಡಿದ್ದಾರೆ. ರಾಜ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪಡ್ಕೊಂಡಿದ್ದಾರೆ. ಭಾಳ ಅತ್ಯಂತ ಒಂದು ಹೆಮ್ಮೆಯ ವಿಚಾರ ಇದು. ಸೊ ಎಲ್ಲ ರೀತಿಯಲ್ಲೂ ಕೂಡ ಒಂದು ಈ ಜಿಲ್ಲೆ ಮುನ್ನಡೀತಾ ಇದೆ. ಅದು ಭಾಳ ಅತ್ಯಂತ ಸಂತೋಷದಾಯಕ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ನೃತ್ಯ, ನಾಟಕ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದರು.
ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾವನ ಕಾಲೇಜಿನ ಅಭಿವೃದ್ಧಿ ಹಾಗೂ ಶಿಕ್ಷಣ ಕುರಿತು ಅರ್ಲಿ ಫೌಂಡೇಶನ್ ಶಾಲೆಯ ಸಂಸ್ಥಾಪಕ ರಾಘವರೆಡ್ಡಿ, ಜ್ಞಾನ ಸಂಸ್ಕೃತಿ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಸಂದೇಶ್ ರವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈಗ ಆಲ್ರೆಡಿ ನಾವು ವಿದ್ಯಾವನ PU ಕಾಲೇಜ್ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು. ಯಾಕಂದ್ರೆ ನಾನು ಅವ್ರ ಪರಿಚಯ ಆದಾಗ ತುಂಬ ಚಿಕ್ಕದಾಗಿತ್ತು. ಯಾಕಂದರೆ ಅವತ್ತು ಚಿಕ್ಕದಾಗಿದ್ರೂ ಸ್ಟಾರ್ಟಿಂಗಲ್ಲಿ 17ರಿಂದ 20 ಜನ ಸ್ಟಾರ್ಟ್ ಆಗಿತ್ತು. ಆಮೇಲೆ ಮೊದಲನೇ ವರ್ಷದಲ್ಲಿ 2ನೇ ವರ್ಷಕ್ಕೆ 300 ಜನ ಜಾಯಿನ್ ಆದರು. ತುಂಬ ಸಂತೋಷ ಆಯಿತು. ಸಾರು ಪ್ರತಿಯೊಂದು ವರ್ಷವೂ ಒಳ್ಳೆ ಸುದ್ದಿ ಮಾಹಿತಿಗಳನ್ನು ಪ್ಯಾರೆಂಟ್ಸಿಗೆ ಕೊಡ್ತಾ ಇರ್ತಾರೆ. ದಯವಿಟ್ಟು ಪ್ಯಾರೆಂಟ್ಸ್ಗೆ ಒಂದೇ ಒಂದು ರಿಕ್ವೆಸ್ಟು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡು ಯೂಸ್ ಇಲ್ಲ. ಆಲ್ರೆಡಿ ಒಂದು ಚಿಕ್ಕ ಎಕ್ಸಾಂಪಲ್ ಸಾರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಪ್ಯಾರೆಂಟ್ಸು ಒಬ್ಬ ತಾಯಿ ಮತ್ತು ಮಗನ ಬಗ್ಗೆ ಅನ್ನೋದು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತಾಯಿ ಕಳ್ಕೊಂಡ್ಮೇಲೆ ಗೊತ್ತಾಯಿತು ಅದದ್ದು ಏನು ಕಷ್ಟ ಅಂತ ಹೇಳ್ಬಿಟ್ಟು. ಅದಕ್ಕೆ ಪ್ಯಾರೆಂಟ್ಸು ಕೂಡ ನಾವು ಅದನ್ನೇ ಹೇಳೋದು, ನೀವು ಎಜುಕೇಷನ್ ಇವಾಗ ಅವ್ರು ಕೊಡಿಸ್ತಾ ಇರೋದು ಇವಾಗೇ ನೀವು ತಿಳ್ಕೊಂಡು ಇವಾಗಲೇ ಅವ್ರಿಗೆ ಏನು ಮಾಡಬೇಕು, ಯಾವ ಥರ ಅವ್ರಿಗೆ ಸಪೋರ್ಟ್ ಮಾಡಬೇಕು ಮಾಡಿ. ಯಾಕಂದರೆ ಎಜುಕೇಷನ್ ಮುಗ್ದಾದ್ಮೇಲೆ ನೀವು ಏನೂ ಮಾಡೋಕ್ಕಾಗಲ್ಲ. ಸಾರ್ ಹೇಳಿದ ವಿಷಯ ನೀವು ಆಮೇಲೆ ನೆನೆಸ್ಕೋಬೇಕಾಗತ್ತೆ. ಅದರಿಂದ ನೀವು ಕೂಡ ಸಪೋರ್ಟ್ ಮಾಡಿ. ನಮ್ಮ ಸಾರ್ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಯಾರೇ ಬರಲಿ, ಬಡತನ ಜನರು ಬಂದರೆ ಕೂಡ ಇಲ್ಲಿ ಸೀಟ್ ಇದೆ ಅನ್ನೋದು ಮಾಹಿತಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಯಾವತ್ತೂ ಫೀಸ್ ಮೇಲೆ ಯಾವತ್ತೂ ಫೋಕಸ್ ಮಾಡ್ತಾ ಇಲ್ಲ, ಎಜುಕೇಷನ್ ಮೇಲೇ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಇಷ್ಟು ಬೆಳೆಯೋಕ್ಕೆ ಕೂಡ ನಮ್ಮ ಸಾರ್ ತುಂಬ ಸಜೆಷನ್ ಕೊಟ್ಟಿದ್ದಾರೆ. ನಾವು ಏನು ಗೊತ್ತಿಲ್ಲದಿರೋ ವಿಲೇಜಿಂದ ಬಂದಾಗ ಈ ಕಡೆ ಸಿಟಿಗೆ ಸೇರ್ಕೊಳ್ಳೋವಾಗ ಏನೂ ಗೊತ್ತಿರಲಿಲ್ಲ. ಸಾರ್ ಪರಿಚಯ ಆದಮೇಲೆ ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬ ಅಭಿವೃದ್ಧಿ ಆಗ್ತಾಯಿದ್ದೀವಿ, ನಾವು ಅಭಿವೃದ್ಧಿ ಆಗಿದ್ದೀವಿ. ಸಾರ್ ಕೂಡ ಅದೇ ಥರ ಆಗ್ತಾಯಿದ್ದಾರೆ. ಅದೇ ಥರ ಅವರ ಆಶೀರ್ವಾದ ನಮಗಿರಲಿ ಸರ್. ಪುಟ್ಟದಾಗ ಶುರು ಆಗಿದ್ದ ಶಾಲೆ ನಮ್ಮ ಸರ್ ಒಂದು 8 ವರ್ಷದಿಂದ ನಮ್ಮ ಶಾಲೆಗೆ ಬರ್ತಾಯಿದ್ರು. ಇವ್ರದ್ದು ಕೂಡ ಪುಟ್ಟದಾಗ ಶುರು ಆದಂಥ ಒಂದು ಕಾಲೇಜು. ಇವತ್ತಿಷ್ಟು ಮಕ್ಕಳಿದ್ದಾರೆ ಅಂತಂದರೆ ಅದ್ರ ಹಿಂದ್ಗಡೆ ಭಾಳಷ್ಟು ಎಫರ್ಟ್ಸ್ ಬೈರೆಡ್ಡಿ ಸರ್ ಆಗಲಿ ಅಥವಾ ಸುಜಾತಾ ಮ್ಯಾಮಿಂದಾಗಲಿ ಭಾಳಷ್ಟು ಎಫರ್ಟ್ಸ್ ಮತ್ತು ಅವ್ರ ಲೆಕ್ಚರ್ಸಿಂದ ಆಗುತ್ತೆ. ಯಾವುದೇ ಒಂದು ಕಾಲೇಜಾಗಲಿ ಅದ್ರ ಪಾಡಿಗೆ ಅದೇ ಬೆಳೆಯೋದ್ರೆ ಅದರಿಂದ ಕಾಣದಿರೋಷ್ಟು ಭಾಳಷ್ಟು ಎಫರ್ಟ್ಸ್ ಇದೆ. ಇದು ನೀವು ಇವತ್ತು ಇಷ್ಟು ಚೆನ್ನಾಗಿ ಫಂಕ್ಷನ್ ಆಗ್ತಾರೆ ಅದಕ್ಕೊಂದು ಸಾಕ್ಷಿ. ಅದು ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಮುಂದೆ ಕೂಡ ಬೆಳಗ್ಗೆ ನಾನು ಸಂಜೆ ಬಂದಾಗ ಸರ್ ಕೇಳಿದೆ, ಸರ್ ಹೇಗೆ ಸರ್ ನಿಮಗೂ ಮತ್ತು ಈ ಜಾಗಕ್ಕೆ ಏನು ಕನೆಕ್ಷನ್, ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಕೇಳಿದೆ. ಸರ್ ಏನೋ ಗೊತ್ತಿಲ್ಲ ಸರ್, ದೇವ್ರು ಕರ್ಕೊಂಬಂದ ಅನ್ನೋ ಥರ ಮಾತಾಡಿದ್ರು. ಇಲ್ಲಿಗೆ ಆ ಮಕ್ಕಳಿಗೆ ಅಕ್ಷರ ದಾಸೋಹ ಕೊಡಬೇಕು ಅಂತ ಇತ್ತೇನೋ. ಆ್ಯಂಡ್ ಒಳ್ಳೆ ಎಜುಕೇಷನ್ ಸರ್ ಕೊಡ್ತಾ ಇದ್ದಾರೆ. ಮುಂದೆ ಕೂಡ ಅದೇ ದೇವ್ರ ದಯದಿಂದ ಇನ್ನೂ ದೊಡ್ಡದಾಗಿ ಬೆಳೀಲಿ, ಇನ್ನೂ ಒಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಆಗಿ ದೊಡ್ಡದಾಗಲಿ ಅಂತ ನಾನು ಸರಿ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ಆಲ್ಸೋ ಕಂಗ್ರ್ಯಾಚುಲೇಷನ್, ಇಷ್ಟು ಚೆನ್ನಾಗಿರೋದು ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ವಿದ್ಯಾವನ ಕಾಲೇಜಿನ ಪ್ರಾಂಶುಪಾಲ ಜಿ ಭೈರರೆಡ್ಡಿ, ಶಾಲೆ ಅಧ್ಯಕ್ಷೆ ಸುಜಾತ, ಅರ್ಲಿ ಫೌಂಡೇಶನ್ ಶಾಲೆಯ ಸಂಸ್ಥಾಪಕ ರಾಘವರೆಡ್ಡಿ, ಜ್ಞಾನ ಸಂಸ್ಕೃತಿ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಸಂದೇಶ್ ಹಾಗೂ ವಿದ್ಯಾವನ ಕಾಲೇಜಿನ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಜರಿದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.